ನಮಸ್ಕಾರ ಜಿಬಿಎನ್ 7 ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇವತ್ತಿನ ಮುಖ್ಯಾಂಶಗಳು. ನಕ್ಸಲರ ಗುಂಡಿಗೆ ಖಾನಾಪುರ ತಾಲೂಕಿನ ನವಗ ಗ್ರಾಮದ ನಿವಾಸಿ ಬಿಎಸ್ಎಫ್ ಯೋಧ ರಾಹುಲ್ ಬಲಿ. ಕರ್ನಾಟಕ ಅಯಸ್ಕಾಂತ ಚಿಕಿತ್ಸೆಯಿಂದ ಬಗೆಹರಿಯದ ಕಾಯಿಲೆಗಳಿಗೆ ರಾಮಬಾಣ. ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ಇಟ್ಟಿಗೆ ಭಟ್ಟಿಗಳ ಮಾಲೀಕರದೇ ಪುಂಡಾಟ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಕೋಳೇಕರ್ ಮಠದಲ್ಲಿ ಶ್ರುತಿ ಕಂಪ್ಯೂಟರ್ ಮತ್ತು ಹೊಲಿಗೆ ತರಬೇತಿ ಕೇಂದ್ರ. ಖಾನಾಪುರ ತಾಲೂಕಿನ ನಾವಗ ಗ್ರಾಮದ ನಿವಾಸಿ ಬಿಎಸ್ಎಫ್ ಯೋಧ ರಾಹುಲ್ ವಸಂತ್ ಶಿಂಧೆ ಭಾನುವಾರ ನಸುಕಿನ ಜಾವ 6 ಗಂಟೆಗೆ ಪಶ್ಚಿಮ ಬಂಗಾಳದಲ್ಲಿ ನೈಟ್ ಡ್ಯೂಟಿ ಮುಗಿಸಿ ತಮ್ಮ ಹೆಡ್ ಕ್ವಾರ್ಟರ್ಸ್ನತ್ತ ಮರಳುತ್ತಿದ್ದ ಸಂದರ್ಭದಲ್ಲಿ ನಕ್ಸಲರು ಹೊಡೆದ ಗುಂಡೇಟಿನಿಂದ ಮೃತಪಟ್ಟಿದ್ದಾರೆ. ಮೃತ ಯೋಧ 2012ರಲ್ಲಿ ಬಿಎಸ್ಎಫ್ ಸೇರಿದ್ರು. ಮೃತರಿಗೆ ತಂದೆ, ತಾಯಿ, ಓರ್ವ ಸಹೋದರಿ ಇದ್ದಾರೆ. ಮೃತರ ಪಾರ್ಥಿವ ಶರೀರ ಗೋವಾ ಮಾರ್ಗವಾಗಿ ಸೋಮವಾರ ಸ್ವಗ್ರಾಮಕ್ಕೆ ಆಗಮಿಸಬಹುದೆಂದು ನಿರೀಕ್ಷಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ಜಿಬಿಎನ್ 7 ನ್ಯೂಸ್, ಖಾನಾಪುರ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕು ಮೋಳೆ ಗ್ರಾಮದಲ್ಲಿ ಕರ್ನಾಟಕ ಅಯಸ್ಕಾಂತ ಆರೋಗ್ಯ ಸಂಸ್ಥೆ ತುಮಕೂರು ಇವರ ಆಶ್ರಯದಲ್ಲಿ ಗ್ರಾಮದಲ್ಲಿ 20 ದಿನಗಳ ಉಚಿತ ಶಿಬಿರ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖಂಡ ಸಂದೀಪ್ ನಲವಡೆ, ಕಳೆದ 20 ದಿನಗಳಿಂದ ನಡೆದ ಉಚಿತ ಶಿಬಿರದಲ್ಲಿ ಗ್ರಾಮದ ಹಿರಿಯರು, ಹೆಣ್ಣು ಮಕ್ಕಳು ತಮಗೆ ಇರುವಂತಹ ಕಾಯಿಲೆ ಬಗ್ಗೆ ಚಿಕಿತ್ಸೆ ತೆಗೆದುಕೊಂಡು ಸರಿಯಾದ ಸುಮಾರು 60ರಿಂದ 80% ಫಲಿತಾಂಶವನ್ನು ಕಂಡುಕೊಂಡಿದ್ದಾರೆ. ಇಂತಹ ಅಯಸ್ಕಾಂತ ಶಿಬಿರಗಳಿಂದ ಯಾವುದೇ ತರಹದ ಅಡ್ಡ ಪರಿಣಾಮಗಳು ಆಗೋದಿಲ್ಲ. ನಮ್ಮ ಗ್ರಾಮದಲ್ಲಿ ಒಂದು ದೂರದ ತುಮಕೂರಿನ ಸಂಸ್ಥೆ ಉಚಿತವಾಗಿ ಹಮ್ಮಿಕೊಂಡಿದ್ದು ಸಂತಸ ತಂದಿದೆ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್, ಜಿಬಿಎನ್ 7 ನ್ಯೂಸ್, ಕಾಗವಾಡ. ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ಇಟ್ಟಿಗೆ ಭಟ್ಟಿಗಳ ಮಾಲೀಕರದೇ ಪುಂಡಾಟ ಹಾಗೂ ಯಾವ ಅಧಿಕಾರಿಗಳ ಭಯ ಇಲ್ಲದೆ ಬಾಲಕಾರ್ಮಿಕರನ್ನು ಕೆಲಸಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ಇಟ್ಟಿಗೆ ಭಟ್ಟಿಗಳ ಯೂನಿಯನ್ ಅಧ್ಯಕ್ಷನಾದ ಶೀತಲ್ ಯಾದವ್ ಇವರದೇ ಆಟ ಆಗಿದೆ, ಇವರದೇ ದರ್ಬಾರ್. ಇನ್ನುಳಿದ ಇಟ್ಟಿಗೆ ಭಟ್ಟಿ ಮಾಲೀಕರ ಜೊತೆ ಸೇರಿ ಬಾಲಕಾರ್ಮಿಕರನ್ನು ತಮ್ಮ ಭಟ್ಟಿಗಳಲ್ಲಿ ನೇಮಿಸಿಕೊಂಡಿದ್ದಾರೆ. ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸಿ ಇದರ ಬಗ್ಗೆ ವರದಿ ಮಾಡಲು ಹೋದಾಗ ಸ್ಥಳೀಯ ರಿಪೋರ್ಟರ್ ಎಂದು ಹೇಳಿಕೊಂಡು ಸಂತೋಷ್ ಕಾಮತ್ ಎಂಬ ವ್ಯಕ್ತಿ ವರದಿ ಮಾಡಲು ಅಡ್ಡಿಪಡಿಸಿದ್ರು. ನೀವು ಯಾವ ಅಧಿಕಾರಿಗಳಿಗೆ ಬೇಕಾದರೂ ಹೇಳಿ, ಡಿಸಿ, ಎಸಿ ಹಾಗೂ ತಹಶೀಲ್ದಾರ್ ಯಾರಿಗೆ ಬೇಕಾದರೂ ಹೇಳಿ, ನಾವು ಮಾತ್ರ ಬಾಲಕಾರ್ಮಿಕರಿಗೆ ಕೆಲಸಕ್ಕೆ ಹಚ್ಚುತ್ತೇವೆ ಎಂದಿದ್ದಾರೆ. ಒಬ್ಬ ವರದಿಗಾರನಾಗಿ ಈ ಹೇಳಿಕೆಯಿಂದ ಒಂದೆಡೆ ಸಂಶಯಾಸ್ಪದವಾಗಿದೆ. ಜವಾಬ್ದಾರಿಯುತ ವರದಿಗಾರನಾದವನು ಈ ರೀತಿಯ ಸುದ್ದಿಗೆ ಅಡ್ಡಿಪಡಿಸಿ ಮಾತನಾಡುವುದು ಎಷ್ಟರ ಮಟ್ಟಿಗೆ ಸರಿ? ಅಷ್ಟೇ ಅಲ್ಲದೆ ಇಂಗಳಿ, ಚಂದೂರ್ ಹಾಗೂ ಯಡೂರ ಇತ್ಯಾದಿ ಹಳ್ಳಿಗಳಲ್ಲಿ ನಡೆಯುವ ಮಣ್ಣು ಅಗೆಯುವುದು, ಮಾರುವುದು ಹಾಗೂ ಬಾಲಕಾರ್ಮಿಕರನ್ನು ಬಳಸುವುದಕ್ಕೆ ಇವರದೇ ಆದಂಥ ಹಿಟ್ಲರ್ ಆಡಳಿತವಾಗಿದೆ. ಅಷ್ಟೇ ಅಲ್ಲದೆ ಇದೇ ತಾಲೂಕಿನ ಇಂಗಳಿ ಗ್ರಾಮದ ಕೃಷ್ಣಾ ನದಿ ದಡದಲ್ಲಿ ಮಣ್ಣು ಮಾರಾಟ ಟಿಪ್ಪರ್ಗಳ ಮೂಲಕ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಮಾಧ್ಯಮದವರು ಸುದ್ದಿಯನ್ನು ಮಾಡಲಿಕ್ಕೆ ಹೋದರೆ ಸ್ಥಳೀಯ ರಿಪೋರ್ಟರ್ ಎಂದು ಹೇಳಿಕೊಂಡು ಅಡ್ಡಿಪಡಿಸುತ್ತಿದ್ದಾರೆ. ರಿಪೋರ್ಟ್, ಜಿಬಿಎನ್ 7 ನ್ಯೂಸ್, ಚಿಕ್ಕೋಡಿ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಕೋಳೇಕರ್ ಮಠದಲ್ಲಿ ಶ್ರುತಿ ಕಂಪ್ಯೂಟರ್ ಮತ್ತು ಹೊಲಿಗೆ ತರಬೇತಿ ಕೇಂದ್ರದಲ್ಲಿ ಮಾತನಾಡಿ ಶ್ರುತಿ ಜಗದೀಶ್ ಕಿವಡಿ, ನಮ್ಮ ತರಬೇತಿ ಕೇಂದ್ರ ಉನ್ನತ ಮಟ್ಟಕ್ಕೆ ಹೋಗಲು ಮನೆ ಮನೆ ಮಾತಾಗಲಿ ಎಂದು. ನಮ್ಮ ಭಾರತ ಮುಂದುವರಿಯುತ್ತಿರುವ ರಾಷ್ಟ್ರವಾಗಿದೆ. ಪ್ರತಿಯೊಬ್ಬರೂ ಕಲಿಕಾ ಮನೋಭಾವ ಹೊಂದಿದ್ದರೂ ಕೂಡ ನಿರುದ್ಯೋಗ ಸಮಸ್ಯೆ ಹೆಚ್ಚುತ್ತಾ ಇದೆ. ಕಾರಣ ಸರಿಯಾದ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನ ಪಡೆದುಕೊಂಡಿಲ್ಲ. ಆದರೆ ಬಡ ಕುಟುಂಬದಲ್ಲಿ ಜನಿಸಿದವರಿಗಂತೂ ಹೆಚ್ಚಿನ ತರಬೇತಿ ಸಿಗ್ತಾ ಇಲ್ಲ. ಕಾರಣ ಸಾವಿರಗಟ್ಟಲೆ ಫೀ ಕೊಟ್ಟು ಕಲಿಯುವ ಸೌಲಭ್ಯ ಇಲ್ಲ. ಇದನ್ನೆಲ್ಲ ಗಮನಿಸಿದ ನಾನು ಶಿಕ್ಷಕಿ ಮತ್ತು ಜೀವನದ ಗುರಿ ಎಂದರೆ ಪ್ರತಿಯೊಬ್ಬರೂ ಸ್ವ ಉದ್ಯೋಗಿಗಳಾಗಬೇಕು ಮತ್ತು ಮಹಿಳೆಯರು ಪುರುಷರು ಸರಿಸಮನಾಗಿ ಇರಬೇಕೆಂದು ಉಚಿತ ಹಾಗೂ ಅತಿ ಕಡಿಮೆ ಫೀಸ್ನಲ್ಲಿ ಕಂಪ್ಯೂಟರ್ ತರಬೇತಿ ಮತ್ತು ಹೊಲಿಗೆ ತರಬೇತಿ ನೀಡುತ್ತಿದ್ದೇನೆ. ಇವತ್ತಿನ ದಿನ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಳೆ ತಯಾರಿಕೆ, ಕಿವಿ ಓಲೆ ತಯಾರಿಕೆ ತರಬೇತಿ ನೀಡಲಾಯಿತು. ಈಗಾಗಲೇ ಸಾವಿರಾರು ವಿದ್ಯಾರ್ಥಿಗಳು ತರಬೇತಿ ಪಡೆದು ಸ್ವ ಉದ್ಯೋಗಿಗಳಾಗಿದ್ದಾರೆ ಹಾಗೂ ಕಂಪ್ಯೂಟರ್ ತರಬೇತಿ ಪಡೆದು ಸರ್ಕಾರಿ ನೌಕರಿ ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಥೆ ಪ್ರತಿಯೊಬ್ಬರಿಗೂ ದಾರಿದೀಪವಾಗಿದೆ ಹಾಗೂ ನನ್ನ ಸಮಾಜ ಸೇವಾ ಕಾರ್ಯಗಳಿಂದ ಪ್ರಯೋಜನ ಪಡೆದವರ ಹೃದಯದಲ್ಲಿ ಕೃತಜ್ಞತೆಯ ಭಾವ ಶಾಶ್ವತವಾಗಿ ವಿದ್ಯಾರ್ಥಿಗಳಿಗೆ ಸಲಹೆ ಮಾಡಿದ್ದು. ಬ್ಯೂರೋ ರಿಪೋರ್ಟ್, ಜಿಬಿಎನ್ 7 ನ್ಯೂಸ್, ಅಥಣಿ. ಇವಿಷ್ಟು ಈ ದಿನದ ಸುದ್ದಿಗಳು. ಧನ್ಯವಾದಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿಬಿಎನ್ 7 ನ್ಯೂಸ್.